ಕತೆ ಹಿಂಗಾಗಿದೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೈಸೂರಿಗೆ ಶಾಪಿಂಗಿಗೆ ಅಂತ ಬಂದಿದ್ದೀನಿ. ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್, ಎಲ್ಲ ನಿಂತಿದೆ. ಮೈಸೂರಿಗೆ ಶಾಪಿಂಗ್ಗೋಸ್ಕರ ಅಂತ ಬಂದಿದ್ದೀನಿ. ಅಂದರೆ ಮನೆಗಲ್ಲ, ನನಗೆ ಶಾಪಿಂಗಿಗೆ ಅಂತ ಬಂದಿದ್ದೀನಿ. ನಾನು ಏನೇನು ಶಾಪಿಂಗ್ ಮಾಡ್ತೀನಿ, ಏನೇನು ಇದು ಮಾಡ್ತೀನಿ ಅಂತ ನೀವು ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಶಾಪಿಂಗ್ ಇರೋದು. ನಾನು ಒಬ್ಬಳೇ ಬಂದಿದ್ದೀನಿ. ಸಿಹಿತಾ ಸ್ಕೂಲ್ಗೆ ಹೋಗಿದ್ದಾಳೆ. ಸೊ ಬಸ್ಸಲ್ಲಿ ಬಂದೆ ನಾನು. ನೋಡಿರೋ ಸುಮಾರು ಬ್ಲಾಗಲ್ಲೆಲ್ಲ ಕಾರಲ್ಲಿ ಹೋಗ್ತಾರೆ, ಇದರಲ್ಲಿ ಹೋಗ್ತಾರೆ. ಆದರೆ ನಾನು ಮಾತ್ರ ಬಸ್ಸಲ್ಲೇ ಓಡಾಡೋದು. ಯಾಕಂದರೆ ನಾವಿರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಂಗೆ ಆದಷ್ಟು ಬಸ್ಸಲ್ಲಿ ಓಡಾಡೋಕ್ಕೆ ಇಷ್ಟ. ಎಷ್ಟೊಂದು ಜನ ಇರ್ತಾರೆ, ಯಾರ್ಯಾರೋ ಸಿಗ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಶಾಪಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬಸ್ ಸ್ಟ್ಯಾಂಡಲ್ಲಿ ನೋಡಿ, ನಮ್ಮದು ಮೈಸೂರು ಬಸ್ ಸ್ಟ್ಯಾಂಡ್ ಇದೆ. ಮೈಸೂರು ಬಸ್ ಸ್ಟ್ಯಾಂಡ್, ಚಾಮುಂಡಿ ಬೆಟ್ಟ ಬಸ್ಸು, ಚಾಮುಂಡಿ ಬೆಟ್ಟ ಬಸ್ ಇದೆ. ಸೌಂಡ್ ಎಲ್ಲ ತುಂಬ ಜಾಸ್ತಿ ಕೇಳಿಸ್ತಾ ಇರ್ಬೋದು. ಮೈಸೂರು ಬಸ್ ಸ್ಟ್ಯಾಂಡಿನ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ. ಮೈಸೂರಿಗೆ ಬಂದು, ಸಿಟಿಗೆ ಬಂದು ತುಂಬಾ ದಿವಸ ಆಗಿತ್ತು. ಇವತ್ತೇ ಬಂದಿರೋದು. ದಿವಸ ಅನ್ನೋದಕ್ಕಿಂತ ತಿಂಗಳಾನ್ಗಟ್ಲೆ ಆಗಿತ್ತು ನಾನು ಸಿಟಿಗೆ ಬಂದು. ಇವತ್ತೇ ಬರ್ತಾ ಇರೋದು ಸಿಟಿಗೆ. ಸೊ ಅದಕ್ಕೋಸ್ಕರನೇ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಏನೇನು ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ನೀವು ಅಂಗಡಿಯಿಂದ ನೋಡಿ. ಸರ್ಕಲ್ ಅಲ್ಲ, ಇದು ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್. ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ಈಗ ನಿಧಾನಕ್ಕೆ ಓಡಿ ರೋಡ್ ಕ್ರಾಸ್ ಮಾಡೋಣ. ಆ ಕಡೆ ಹೋಗ್ಬೇಕು ನಾನು. ಸಂತೆಪೇಟೆ ಕಡೆಗೆ ಹೋಗ್ಬೇಕು. ಅದಕ್ಕೆ ಓಡ್ತಾ ಇದ್ದೀನಿ. ನಮ್ಮ ಮೈಸೂರನ್ನ ಈಗವಾಗಿಗಿಂತ ದಸರಾ ಟೈಮ್ನಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಗ ಎಲ್ಲೆಲ್ಲಿ ನೋಡೋಕ್ಕೆ ಸಂಜೆ ಹೊತ್ತು ಬರಬೇಕು, ಲೈಟಿಂಗ್ಸ್ ನೋಡೋಕ್ಕೆ ಬರಬೇಕು. ಆ ಟೈಮ್ನಲ್ಲಿ ನಿಮಗೆ ಡೈಲಿ ಒಂದೊಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಲೈಟಿಂಗ್ಸ್ದೊಂದು, ಅರಮನೆದು, 9 ದಿನ ಪೂಜೆ ಹೇಗೆ ನಡೆಯುತ್ತೆ, ಏನು ಎತ್ತ ಅಂತ ಅಂದ್ಬಿಟ್ಟು ಆಗೊಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಮೈಸೂರು ಕೆ.ಆರ್. ಸರ್ಕಲ್ ಜಾಗ ಇದು ಎಲ್ಲ ನೋಡಿ ನಾನು ಓಡ್ತಾ ಇದ್ದೀನಿ. ಓಡ್ತಾ ಇದ್ದೀನಿ ಗಾಯ್ಸ್. ಬನ್ನಿ. ನೋಡಿ, ತರಕಾರಿ ಸೊಪ್ಪು ಮಾರ್ಕೆಟ್ ಹತ್ರ ಎಲ್ಲ 10 ರೂಪಾಯಿ ಕೊಟ್ಟರೆ ಎಲ್ಲ ತರಕಾರಿಗಳು, ಸೊಪ್ಪುಗಳು ಎಲ್ಲ ಸಿಗುತ್ತೆ. ಹೊಲದ ಸೊಪ್ಪು, ತೆಂಗಿನಕಾಯಿ, ಕ್ಯಾರೆಟು, ಬೀನ್ಸ್ 10 ರೂಪಾಯಿ 20 ರೂಪಾಯಿಗೆ. ಸಿಟಿಗೆ ಬಂತು ಅಂತ ಅಂದರೆ ನೋಡಿಕೊಂಡು ಚೆನ್ನಾಗಿರೋ ಅಂತಂದರೆ ಇಲ್ಲೇ ತೊಗೊಂಡು ಹೋಗ್ಬೋದು. ಎಲ್ಲ ಮನೆ ಹತ್ರ ಅಲ್ಲಿಂದ ಇಲ್ಲಿ ಬರೋ ಸೌಂದರ್ಯಕ್ಕೆ ಯಾರೂ ಅಷ್ಟಾಗಿ ಬರೋದಿಲ್ಲ. ಒಳ್ಳೆ ಫ್ರೆಶ್ಶು ತರಕಾರಿಗಳು ಬೇಕು ಅಂತ ಅಂದರೆ ನೀವು ಇಲ್ಲಿಗೆ ಬಂದರೆ ನೋಡ್ರಿ ಅಪ್ಪ, ಎಲ್ಲ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ತರಕಾರಿಗಳು. ಇಲ್ಲಿ ಎಲ್ಲೆಲ್ಲೋ ಹೋಗಿ ಮಾಡೋದ್ರಿಂದ ದಿ ಬೆಸ್ಟ್. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಡ್ರೈ ಫ್ರೂಟ್ಸ್ ಅಂಗಡಿ, ಎಷ್ಟೊಂದಿದ್ದಾವೆ. ನಾನು ಸ್ವಲ್ಪ ATMಗೆ ಹೋಗಬೇಕು.
ಎಲ್ಲೆಲ್ಲಿ ನೋಡಿ ತುಂಬ ಜಾಸ್ತಿ ಬಂದಿದೆ. ಯಾವುದೋ ಫೋನ್ ಬರ್ತಿದೆ. ಏನಜ್ಜಿ ತುಳಸಿ ಬೇಡ ಶುಕ್ರವಾರಕ್ಕಲ್ವಾ, ಇವತ್ತೇ ತಗೊಂಡು ಹೋದ್ರೆ ಕೈದ ಆಮೇಲಿಂದ ಇನ್ನೇನು ಬೇಕು ಅಂತ ನೋಡ್ಬಿಟ್ಟು ತಗೊಳ್ಳೋಣ ಅಷ್ಟೇ. ಅಮ್ಮ ತರಕಾರಿ ಎಲ್ಲ ಏನು ಬೇಡ ಅಂತ ಹೇಳಿದ್ದಾರೆ. ಸೊ ತರಕಾರಿ ಎಲ್ಲ ಏನು ತಗೊಳ್ಳಲ್ಲ. ಈಗ ಹೊಸದಾಗಿ ಬೇರೆ ಕಡೆ ಇನ್ನೊಂದು ಹೋಟ್ಲ್ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಸ್ವಲ್ಪ ಈ ಸಿಗ್ರೇಟು, ಚಿಂಗಮ್ಮು, ಚಾಕ್ಲೇಟ್ಸು ಈ ಥರ ಬೇಕಾದಕ್ಕೆ ಸೊ ಅದನ್ನು ತಗೊಂಡು ಇವಾಗ ಬಂದು ನಾನು ಸಾಮಾನು ತಗೊಳ್ಳೋ ಅಂಗಡಿ ತೋರಿಸ್ತೀನಿ. ನಾವು ಮಾರಕ್ಕೆ ತಿಂಡಿ ತಗೊಳ್ಳೋ ಅಂಗಡಿ ಇದು. ಕಲ್ಲಿದ್ದಾರೆ 1 kg ಬೂಂದಿ ಅಷ್ಟೇ. ಹ್ಞೂ ಅಂಕಲ್, ಪೂರಿಗೆ ಹಾಕೋಕ್ಕೆ ಅಷ್ಟೇ. ಎಷ್ಟಿದು? 135. ಕೊಬ್ಬರಿ ಮಿಠಾಯಿ ಎಲ್ಲ ವ್ಯಾಪಾರಕ್ಕೆ ಹೋಗಿಲ್ಲ ಅಂಕಲ್. ಅಮ್ಮ ಇನ್ನೊಂದು ಕಡೆ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲ ಅವರು ಕೊಬ್ಬರಿ ಮಿಠಾಯಿ ಎಲ್ಲ ಏನೋ ತಗೊಂಡು ಹೋಗಿಲ್ಲ. ಇದೊಂದು ಕೊಡಿ. ಯಾವುದು ಅದೇ 1 ರೂಪಾಯಿದು ಪ್ಯಾಕೆಟ್ ತಗೊಂಡು. ಹುಣಸೆ ಹಣ್ಣು, ಎಳ್ಚೆ ಹಣ್ಣು ಕೊಡಿ. ಹುಣಸೆ ಹಣ್ಣಿಗಿಂತ ಎಳ್ಚೆ ಹಣ್ಣು ಅಂದರೆ ಜಾಸ್ತಿ ಖಾಲಿ ಆಗುತ್ತೆ. ಎರಡು ಕೊಡಿ ಅಂಕಲ್ ಸಾಕು. ಹೊಸ ಅಂಗಡಿಗೆ ಒಂದಿರಲಿ, ಈಗೊಂದು ತಗೊಂಡು ಹೋಗಿ ಹಾಕ್ತೀನಿ. ನಿಮ್ಗೆ ಇನ್ನೇನು ಬೇಕು ಅಂಕಲ್? ಬಿಸ್ಕೆಟ್ ಕೊಡಿ. ಮಾರಿ ಬಿಸ್ಕೆಟು ಒಂದು 5 ರೂಪಾಯಿಂದೆ. ಗುಡ್ಡೆ ಆಯ್ತಾ? ಇದೊಂದೇನ ತಂದಿರೋದು? ಇದನ್ನೇ 2 ಕೊಡಿ. ಇನ್ನೊಂದು ಕೊಟ್ಬಿಡಿ. ಅದು ಇನ್ನೇನು ಬೇಕು? ಬಿಸ್ಕೆಟು ಅಂಕಲ್ ಸಾಕು ಅಷ್ಟೇ. ಎಷ್ಟಾಯಿತು ಹೇಳಿ? $285. ಗೂಗಲ್ ಪೇ ಮಾಡ್ತೀನಿ ಅಂಕಲ್. ಹಾಂ ಇದೆ, ತಗೊಳ್ಳಿ. ಪಕ್ಕದಲ್ಲಿ ಒಂಚೂರು ಐಟಮ್ ತಗೋಬೇಕು, ತಗೊಂಡು ಬರ್ತೀನಿ ರೀ. ಬಂದು ಮಾಡ್ತೀನಿ. ಕೊಡಿ ಫ್ಲಾಕ್ ಕೊಡಿ. ಫ್ಲಾಕು 8. ಅಲ್ಲಿ ಸಿಗತ್ತೆ ಗೊತ್ತು. ಇಲ್ಲಿಂದ ಆಚೆ ಎದುರುಗಡೆ ಅಲ್ಲೋ ಆಯ್ತಾ ಈಗ? ಅಲ್ಲೇ ಮಾಡ್ಬೋದು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿಕ್ಕತ್ತಲ್ಲ. ಪ್ಲಾಟ್ ಎಷ್ಟು? 8. ಸ್ಮಾಲ್ 8. ಇಂಡಿಮೆಂಟು ಸ್ಮಾಲ್ ಎಷ್ಟು ಅಂತ? ಹಾಂ, ಇಂಡಿಮೆಂಟ್. ಎಷ್ಟು ಇಂಟಿಮೆಂಟು? ಇಂಡಿಮೆಂಟ್ 5. ಆಮೇಲೆ ಆಮೇಲಿಂದ 10 ರೂಪಾಯಿಗೆ ಮಾರೋದು ಸೋಪಿನ ಪುಡಿ 1 ಶೀಟು. ನೋಡಿ ಗಾಯ್ಸ್, ಇದೇ ನಾವು ಸಿಗರೇಟು, ಬೀಡಿ ಎಲ್ಲ ತಗೊಳ್ಳೋ ಅಂಗಡಿ. ಸೋಪಿನ ಪುಡಿ ಯಾವುದು? ಸೋಪಿನ ಪುಡಿ ವೀಲು 5 ರೂಪಾಯಿಗೆ ಮಾರೋದು 1 ಶೀಟ್ ಕೊಡಿ. ಹಾಂ ಕೊಡಿ, ಅದೊಂದು ಶೀಟು. ಆಮೇಲಿಂದ ಅರ್ಸನ್ ಸೋಪ್ ಕೊಡಿ. ಎಷ್ಟು? ಒಂದು 5 ಕೊಡಿ. ನೀರು ಸೋಪ್ ಒಂದು 6.
ಇವರೇ ನೋಡಿ ಗಾಯ್ಸ್, ಹೋಲ್ಸೇಲಲ್ಲಿ ಇಲ್ಲಿ ಎಲ್ಲ ಸಿಗುತ್ತೆ. ಏನೇನು ಬೇಕು ಎಲ್ಲ ಇಲ್ಲ ಬಂದು ತೊಗೋಬೋದು. ನಾವು ಅಂಗಡಿಗೆ ಹಾಕೋ ಐಟಮ್ನೆಲ್ಲ ಇಲ್ಲ ತೊಗೊಳ್ಳೋದು. ನೋಡಿ ನೋಡಿ, ಇದೇ ಅಂಗಡಿ. ಎಲ್ಲ ಥರನೂ ಸಿಗುತ್ತೆ. ಅಂಗಡಿಗೆ ಬರೋರೆಲ್ಲ ತೊಗೊಬೋದು. ಪುಳಿಯೋಗರೆ ಕಳಿಸಿ ಅಣ್ಣ, ಒಂದು ಪುಳಿಯೋಗರೆ ಕಳಿಸಿ, ಬಾದಾಮ್ ಪೌಡ್ರ್ ಕಳಿಸಿ 2 ಕಟ್ಟಂಗೆ. ಆಮೇಲೆ ಶಾಂಪು ಕೊಡಿ. ಯಾವುದು? ಸನ್ಸಿಲ್ಕು ಬ್ಲ್ಯಾಕ್ ಎಷ್ಟು? ಬ್ಲ್ಯಾಕು ಎಷ್ಟು? 1-2 ಶೀಟ್ ಕೊಡಿ. ಕ್ಲಿನಿಕ್ ಪ್ಲಸ್ 1-2 ಶೀಟ್ ಕೊಡಿ. ಚಿಕ್ ಶಾಂಪು 1-2 ಶೀಟ್ ಕೊಡಿ. ಹೆಡ್ ಆ್ಯಂಡ್ ಶೋಲ್ಡರ್ 1-2 ಶೀಟ್ ಕೊಡಿ. ಆಮೇಲೆ ಕಂಫರ್ಟ್ ಕೊಡಿ, ಎಷ್ಟು? ಅದೊಂದು 2 ಶೀಟ್ ಕೊಡಿ. ಆಮೇಲೆ ಆಮೇಲೆ ಈ ಸೋಪು, ಶಾಂಪೂ, ಸಿಗರೇಟು, ಗಣೇಶ್ ಬಿಡಿ ಎಷ್ಟು? 1 ಕಟ್ಟು. ಆಮೇಲೆ ಬಿಡಿ 1 ಕಟ್ಟು. ಆಮೇಲಿಂದ ಗುಡ್ಡೆ ಬಿಸ್ಕೆಟು ಎಷ್ಟು? 1. 5 ರೂಪಾಯಿಗಾ? ಹಾಂ, 5 ರೂಪಾಯಿ. ಪಾರ್ಲೇಜಿ ಹ್ಯಾಪಿಡೆಂಟ್ 1. ಹ್ಯಾಪಿಡೆಂಟ್ 1. ಹಿಟ್ಟು ಇದು ನೊಣಕೊಡೆ ಸ್ಪ್ರೇ ಇದೆಯಾ? ಅದಿಲ್ವಲ್ಲ. ಇಲ್ವಾ? ಇದೆ ಹಿಟ್ಟನ್ನೇ ಕೊಡಿ, ಚಿಕ್ಕದು. ದೊಡ್ಡದು ಬೇಡ, ಚಿಕ್ಕದು ಕೊಡಿ ಹಿಟ್ಟು. ಬೇರೆ ಶಾಂಪು ಆಯಿತು, ಕಂಫರ್ಟ್ ಆಯಿತು, ಬೀಡು ಆಯಿತು, ಸಿಗರೇಟ್ ಆಯಿತು. ಬೇರೆ ಇನ್ನೇನು ಬೇಕು? ಗುಡ್ಡೆ ಆಯಿತು, ಪಾರ್ಲೇಜಿ ಆಯಿತು. ಇನ್ನೇನು? ಎಲ್ಲ ತಗೊಂಡಾಯಿತು. ಎಲ್ಲ ಎತ್ಕೊಂಡಿದ್ದ ಬಸ್ಸಲ್ಲಿ ಹೋಗ್ಬೇಕು. ನಾನು ಎಲ್ಲ ಹಿಂಸೆ ಗೊತ್ತಾಯ್ತೀನಿ. ಹತ್ರ ಅರ್ಧ ಕೆ ಜಿ 50 ರೂಪಾಯಿ ಅಂತ. ಅರ್ಧ 50 ಅರ್ಧ ಕೆ ಜಿ ಆಯ್ತಾ? ಅರ್ಧ ಕೆ ಜಿ ಜಾಸ್ತಿನೇ ಇದೆ ಅಮ್ಮ, ಕಮ್ಮಿ ಕೊಡಲ್ಲ. ಅರ್ಧ ಕೆ ಜಿ 50 ರೂಪಾಯಿ ಅಂತೆ. ಸ್ಕ್ಯಾನ್ ಮಾಡಿಬಿಡ್ತೀನಿ. 1/4 ಕೆ ಜಿ 30. ತುಂಬ ರಶ್ಶು. ಈಗ ಊರಿಗೆ ಹೋಗಿ ಬಸ್ಸಲ್ಲಿ ಓಡಾಡೋದು ತುಂಬ ಕಷ್ಟ. ಆದರೂ ಪರವಾಗಿಲ್ಲ, ಅದನ್ನೆಲ್ಲ ತೂಕ ಇಟ್ಕೊಂಡು ಕೊನೆಗೂ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.